ಹಸಿಪು ಕಿಕ್ ಹೊಡಿಯುತ್ತೆ. ಅಲ್ಲರ್ಸ್ ಇದು ಆ್ಯಕ್ಚುಲಾಗಿ ಬರಬೇಕು. ಸಾಕಾಗಿ ಬಂದಿದೆ ಇವಾಗ ಮಾತ್ರ. ನಾನು ಹೇರ್ ವಾಶ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪೆಡಿಗ್ರಿ ವಾಸನೆ ಬಂತು. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. Hi guys, very good morning. Welcome back to my YouTube channel. So, ಈಗ ಎದ್ದಿದ್ದೀನಿ. ಐ ಥಾಟ್ ಐಲ್ ಡೂ ಅ ವಿಡಿಯೋ ಟುಡೇ. ಯಾಕಂದರೆ ಸಿಕ್ಕಾಪಟ್ಟೆ ಇವೆಂಟ್ಸ್ ಇದೆ ನಂಗೆ ಅಟೆಂಡ್ ಮಾಡೋದಕ್ಕೆ. ಒಂದು ಸ್ವಲ್ಪ ಆದರೂ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲ್ ನಾನು ಹೇರ್ ಮಾಸ್ಕ್, ಹೈಬಿಸ್ಕಸ್ ಹೇರ್ ಮಾಸ್ಕ್ ನೀವು ನೋಡಿರ್ತೀರ. ಬಟ್ ಈ ಹಿಂದೆ ಒಂದು 2 ಸತಿ ನಾನು ಈ ಫ್ಲ್ಯಾಕ್ಸ್ ಸೀಡ್ಸ್ ಹೇರ್ ಮಾಸ್ಕ್ ಟ್ರೈ ಮಾಡಿದ್ದೆ. ಕನ್ಸಿಸ್ಟೆನ್ಸಿ ಡಬ್ಬ ಆ ಥರ ಬಂದಿತ್ತು ನಂದು. ಆದರೆ ಇವತ್ತು ವಿಡಿಯೋ ಮಾಡಬೇಕಲ್ಲ ಅಂತ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಭಯ ಆಗೋದು, ನಾನೇ ಕೈ ಇಟ್ಟಿರೋದು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆದರೂ ನಾನು ಮಾನ ಮರ್ಯಾದೆ ಉಳ್ಸಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಕರೆಕ್ಟಾಗಿ ಬರಬೇಕು ಇವತ್ತು. ಸೊ ಫಸ್ಟ್ ಹೇರ್ ಮಾಸ್ಕ್ ಹಾಕ್ಕೊತೀನಿ, ಆಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊತೀನಿ, ಸ್ಕಿನ್ ಕೇರ್ ಮಾಡ್ತೀನಿ. ಸೊ ಫಂಕ್ಷನ್ ಇದ್ದಾಗ ನಾನು ಹೇರ್ ಕೇರ್ ಮಾಡ್ತೀನಿ ಅಂತೆಲ್ಲ ತೋರಿಸೋಣ ಅಂತ ಒಂದು ಕುಟ್ಟಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ಫ್ರೆಶ್ ಗಾಳಿ ತಗೊಂಡು ನನ್ನ ಫೇವ್ರೆಟ್ ಟೀ ಕುಡಿದು ದಿನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಟೀ ಅಂದರೆ ಈ ಟೀ ಪುಡಿ ಟೀ ಅಲ್ಲ ನಾನು ಮಾಡೋದು. ಫಸ್ಟ್ ಏನು ಮಾಡ್ತೀನಿ ಗೊತ್ತಾ, ಇದು ಎಲ್ಲ ನೋಡಿ ಕಲ್ತಿರೋದೆ, ನಾನೇನು ಎಕ್ಸ್ಪರ್ಟ್ ಅಲ್ಲ. ನಾನು ಈ ಕಪ್ ಕುಡಿತೀನಲ್ಲ, ಸೊ ಈ ಕಪ್ಪಷ್ಟು ನೀರು ಹಾಕ್ಕೊತೀನಿ. ಫಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಯಾಕೆ ಹಿಂಗೆ ಸ್ಟಿಕ್ಕರ್ ಹಾಕಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ನಂಗೆ ಅವಾಗವಾಗ ಮರುವಿನ ಕಾಯಿಲೆ ಶುರು ಆಗ್ಬಿಡುತ್ತೆ. ಜೀರಿಗೆ ಎದ ಕಡೆ ಜೀರಿಗೆ ಅಂತೀನಿ. ಆ ಕನ್ಫ್ಯೂಷನ್ ಬೇಡ ಅಂತ ಎಲ್ಲಾದ್ರ ಮೇಲೆ ಈ ಥರ ಸ್ಟಿಕ್ಕರ್ ಹಾಕ್ಬಿಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ಒಂದು ಸ್ವಲ್ಪ ಜೀರಿಗೆ, ಕೋರಿಯಂಡರ್ ಸೀಡ್ನ, ಧನಿಯಾ ಬೀಜ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂಚೂರು ಏನಂತ ಧನಿಯಾ ಕಾಳು ವಾಟೆವರ್, ಅದೊಂದು ಸ್ವಲ್ಪ ಹಾಕ್ತೀನಿ. ಕವರ್ ಸೌಂಡ್ ಬರುತ್ತೆ. ಜೀರಿಗೆಗಿಂತ ಒಂಚೂರು ಧನಿಯಾ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿತಾ, ಫ್ಲೇವರ್ ಬರಬೇಕಲ್ಲ. ಅಂದಾಗ ಕುದೀತಿದ್ದಂಗೆ ಒಳ್ಳೆ ಫ್ಲೇವರ್ ಬರುತ್ತೆ ಆ್ಯಕ್ಚುಲಾಗಿ. ಸೊ ಅಲ್ಲಿ ಜೀರಿಗೆ ಟೀ ರೆಡಿ ಆಗ್ತಾಯಿದೆ. ನಾನು ಈ ಥರ ಓವರ್ ನೈಟ್ ಏನು ಮಾಡ್ಬಿಡ್ತೀನಿ, ಮ್ಯಾಂಗೋಸ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಂಗೋ ಸೀಸನ್ ಅಲ್ವಾ, ನಾನೊಂದು ಸ್ವಲ್ಪ ಜ್ಯೂಸ್ ಮಾಡ್ಕೊತೀನಿ. ಅವ್ರಿಗೊಂದು ಸ್ವಲ್ಪ ತೆಳು ಮಾಡ್ತೀನಿ, ನಾನು ಗಟ್ಟಿ ಮಾಡ್ಕೊಂಡು ಸ್ಪೂನ್ ಹಾಕೊಂಡು ತಿಂತೀನಿ. ಸೊ ಅವತ್ತಿನ ಬ್ರೇಕ್ಫಾಸ್ಟ್ಗೆ ಮ್ಯಾಂಗೋ ಇದೆ, ಬಿರಿಯಾನಿನೂ ಇದೆ ಬ್ರೇಕ್ಫಾಸ್ಟ್ಗೆ. ಯಾರು ಬೇಕಾದ್ರೆ ಐ ಕ್ಯಾನ್ ಡಿಸೈಡ್ ಗೈಸ್. ತಿಂದು ಹಣ್ಣಾದರೂ ತಿನ್ಬೋದು, ಬಿರಿಯಾನಿ ಆದರೂ ತಿನ್ಬೋದು. ಅದೇ ಎರಡು ತಿನ್ನಲ್ಲ ಅಷ್ಟೇ. ಆಮೇಲೆ ಕತೆ ನೋಡಿ, ಈ ಥರ ಕೊತ ಅಂತ ಕುದಿಬೇಕು ಚೆನ್ನಾಗಿ. ಕಲರು ಫುಲ್ ಚೇಂಜ್ ಆಗಿಬಿಡುತ್ತೆ. ಕುದ್ಮೇಲೆ ಸೋಸ್ಕೊಂಡು ನಾನು ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ನನ್ನ ಟೀ ರೆಡಿಯಾಗಿದೆ. ನನಗೆ ಹೆಂಗೋ ಜೋಶಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಕಸ್ಮಾತ್ ಅದನ್ನೇ ಡಬ್ಬ ಥರ ಬಂದರೆ ಏನು ಮಾಡೋದು ಅಂತ ಯೋಚನೆ ಶುರುವಾಗಿದೆ. ಹಸಿಪು ಕಿಕ್ ಹೊಡಿಯುತ್ತೆ ಒಂಥರ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ. ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಆರಾಮು. ಆಮೇಲೆ ಏನು ಗೊತ್ತಾ, ಈ ವಿಡಿಯೋ ನೋಡಿದ್ರೆ ನಮ್ಮ ಅಣ್ಣಂಗೆ 2 ಥರ ಎಮೋಷನ್ ಫೀಲ್ ಆಗುತ್ತೆ. ಒಂದು ಖುಷಿ ಆಗುತ್ತೆ, ಒಂದು ದುಃಖ ಆಗುತ್ತೆ. ಇಲ್ಲ ದುಃಖ ಅಲ್ಲ, ಸಿಟ್ಟು ಬರುತ್ತೆ. ಯಾಕೆ ಗೊತ್ತಾ, ಒಂದು ಹ್ಯಾಪಿ ನ್ಯೂಸ್ ಏನಂದರೆ ಅವ್ನು ಕೊಟ್ಟಿರೋ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೆ. ಕರೆಕ್ಟಾಗಿ ಮಾತಾಡು, ಕ್ಲಾರಿಟಿ ಇಲ್ಲ ಅಂತ ಬೈತಾ ಇರ್ತಾನೆ. ಸೊ ಮೈಕ್ ಒಂದಿದೆ. ಇನ್ನೊಂದೇನು ಗೊತ್ತಾ, ಇದು ಅವ್ನು ಟೀ ಶರ್ಟು ಮನೆಗೆ ಹೋದಾಗ ಹಾಕೊಂಬಂದ್ಬಿಟ್ಟಿದ್ದೀನಿ. ಅವ್ನು ಇದನ್ನು ಹಾಕೊಂಡೆಲ್ಲ ಮೇಯ್ತಾಳೆ, ಗಲೀಜು ಮಾಡ್ತಾಳೆ ಅಂತ ಅವ್ನಿಗೆ ಸಿಟ್ಟು ಬರ್ಬೋದು. ಇಟ್ಸ್ ಓಕೆ, ಹೋಗಿದ್ಬಿಟ್ಟು ವಾಪಸ್ ತಗೊಳಕ್ಕೆ ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟರಲ್ಲಿ ಅವ್ರಿಗೆ ಸ್ವಲ್ಪ ಜ್ಯೂಸ್ ಮಾಡಿಬಿಡ್ತೀನಿ. ಗಮ್ಮಂತದೆ ಗುರು ಮಾವನಣ್ಣು. ಓಕೆ, ಜ್ಯೂಸ್ ಮಾಡ್ಬಿಟ್ಟು ಸಿಗ್ತೀನಿ. ಇಲ್ಲ ಮಿಕ್ಸಿ ಡ್ರರ್ ಅಂತಿರುತ್ತೆ, ಕೇಳಿಸೋಕ್ಕಾಗಲ್ಲ. ಮೈಕ್ ಇರೋದ್ರಿಂದ ಇನ್ನೂ ಜೋರಾಗಿ ಕೇಳಿಸ್ಬೋದು. ಸೊ ರಿಸ್ಕ್ ತಗೊಳ್ಳೋದು ಬೇಡ. ಸೊ ನಾನು ಮ್ಯಾಂಗೋ ಜ್ಯೂಸ್ ಕುಡಿಯೋ ಶೋಕಿ ಹೀಗೆ ಜ್ಯೂಸ್ ಮಾಡ್ಕೊಳ್ಳಲ್ಲ, ಗಟ್ಟಿಗೆ ಮಾಡ್ಕೊತೀನಿ. ನೋಡಿ, ಡ್ರಾಪ್ ಅದು ಬೀಳೋಕ್ಕೂ ಯೋಚನೆ ಮಾಡ್ತಿದ್ದೆ ಸ್ಪೂನಿಂದ. ಫುಲ್ ತಿನ್ನೋಕ್ಕಾಗಲ್ಲ ಗಟ್ಟಿ ಇರೋದ್ರಿಂದ. ಒಂದು 3-4 ಸ್ಪೂನ್ ಮತ್ತೆ ತಿಂದ್ಬಿಟ್ಟು ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅವಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕಾನ್ಫಿಡೆನ್ಸೇ ಇಲ್ಲದೆ ಇರೋ ಕಾರಣ ನನಗೆ ಅದನ್ನು ಪ್ರಿಪೇರ್ ಮಾಡೋಕ್ಕೂ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಐ ವಿಲ್ ಡೂ ಇಟ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸೊ ನಾನು ಯೂಸ್ ಮಾಡೋದು ಬಂದು ಈಟ್ ರೈಟ್ ಫ್ಲ್ಯಾಕ್ಸ್ ಸೀಡ್ಸ್ ಅಂತ.
100% ನ್ಯಾಚುರಲ್ ಅಂತಿದೆ. ಸೊ ಇದು ನಾನು ಏನು ಮಾಡ್ತೀನಿ, ಒಂದು 2-3 ಸ್ಪೂನ್ ಯೂಸ್ ಮಾಡ್ತೀನಿ. ಕೂದಲು ಕನ್ಸಿಸ್ಟೆನ್ಸಿಗೆ ಮೇ ಬಿ ಒಂದು 3 ಸ್ಪೂನ್ ಬೇಕಾಗುತ್ತೆ. ಸೊ 3 ಸ್ಪೂನ್ ಯೂಸ್ ಮಾಡ್ತೀನಿ. 1 2 3 ಸ್ಪೂನ್ ಬಳಸಿದ್ದೀನಿ. ಸ್ವಲ್ಪ ಕಡಿಮೆ ನೀರು ಹಾಕ್ಕೊತೀನಿ, ನೀಟಾಗಿ ಜೆಲ್ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಒಂದು 15 ನಿಮಿಷ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ನೊರೆ ನೊರೆ ಬರುತ್ತಲ್ಲ, ಆವಾಗ ಇಟ್ ಈಸ್ ಆಲ್ ರೆಡಿ ಅಂತ. ನಿಮ್ಗೆ ಓಟ್ಸ್ ಮಾಡಿದರೆ ಐಡಿಯಾ ಬರುತ್ತೆ, ಆ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಓಟ್ಸ್ ಈಸ್ ರೆಡಿ ಟು ಈಟ್ ಅನ್ನೋ ಥರ. ಆ ಥರ ಸುಟ್ಕೊಂಬಿಟ್ಟು ಆ ಥರ ಬರುತ್ತೆ, ಒಂಥರ ಲೊಳೆ ಲೊಳೆ ಟೈಪು. ಇದು ಹಾಗೆ ಆಗಬೇಕು. ಲೋ ಫ್ಲೇಮಲ್ಲಿ ಮಾಡಿದ್ರೆ ಬೆಸ್ಟು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಇದೆಲ್ಲ ಕಚ್ಕೊಂಡ್ಬಿಡುತ್ತೆ ಪಾತ್ರೆಗೆ. 15 ನಿಮಿಷದಲ್ಲೆಲ್ಲ ಆಗಲ್ಲ. ವೀಡಿಯೋದಲ್ಲೆಲ್ಲ 15 ನಿಮಿಷ ಅಂತಾರೆ, ಬಟ್ 15 ನಿಮಿಷ ಆಗಲ್ಲ. ಬಟ್ ನೋಡಿ, ಈ ಥರ 20 ನಿಮಿಷ ಮಾಡಿದ್ದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನು ಬರೀ ಸ್ಪೂನಲ್ಲಿ ಎತ್ತಿದ್ದು ಹಿಂಗೆ ಬರ್ತಾಯಿದೆ. ಸೊ ನಿಮಗೆ ಫುಲ್ಲು ಹಾಕಿರೋದು ಅಷ್ಟು ಅದೇ ಕನ್ಸಿಸ್ಟೆನ್ಸಿ ಬೇಕಂದರೆ ಪ್ರಾಬಲಿ ಒಂದು 1/2 hour ಮಾಡಬೇಕಾಗಿ ಬರುತ್ತೆ. ಇದು ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಗುರು. ನಮ್ಮ ಈ ಬಿಸ್ಕಸ್ ಥರ ಪಟ್ ಅಂತ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಆಡಿಸ್ತಾ ಇರ್ಬೇಕು ಪಾತ್ರೆಯಲ್ಲಿ. ಅಲ್ಲರ್ಸು ಕಾಣಿಸ್ತಿದ್ಯಾ? ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಕೆಲವ್ರಿಗೆ ಇದು ಮುಟ್ಟಕ್ಕೆ ಇಷ್ಟ ಆಗಲ್ಲ, ಒಂದು ಅಂತಾರೆ. ಬಟ್ ಏನು ಮಾಡ್ತೀರಾ, ಕೂದಲು ಚೆನ್ನಾಗಾಗಬೇಕಂದ್ರೆ ಈ ಥರ ಎಲ್ಲ ಡುಬಾಕ್ ಮಾಡಬೇಕು. ಈ ಥರ ಒಂದು ಬೌಲ್ ತೊಗೊಂಡು ಅದಕ್ಕೆ ಸೋಸ್ಕೊತೀನಿ. ಆ್ಯಕ್ಚುಲಿ ಸೋಸೋಕ್ಕೆ ಮುಂಚೆನೇ ತೋರಿಸ್ತೀನಿ ನೋಡಿ ಹೆಂಗೆ ಜೆಲ್ಲಾಗಿ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು ಚೆನ್ನಾಗಿ. ಎಲ್ಲರೂ ಕರ್ಚೀಫಲ್ಲಿ ಸೋಸಿದ್ದಾರೆ. ನನಗೆ ಯಾಕೋ ನಾನು ಮಾಡಿರೋದು ಕರ್ಚೀಫಲ್ಲಿ ಸೋಸೋದೇ ಬರೋಲ್ಲ ಅನಿಸ್ತು. ಸೊ ಈ ಥರ ಒಂದು ಏನಿದು ಜಾಲ್ರ ಅದನ್ನು ಬಳಸ್ತೀನಿ. ನೋಡಿ ಹೆಂಗಿದೆ ಕನ್ಸಿಸ್ಟೆನ್ಸಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಈ ಜೆಲ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಕೈಯೆಲ್ಲ ಒಂದು ಮಟ್ಟ ಗಲೀಜಾಗುತ್ತೆ, ಬಟ್ ಇಟ್ ಈಸ್ ಓಕೆ. ನೋಡಿ, ದಿಸ್ ಈಸ್ ದ ಕನ್ಸಿಸ್ಟೆನ್ಸಿ ಜೆಲ್ ದಟ್ ಐ ವಾಂಟ್. 15 ನಿಮಿಷಕ್ಕೆ ಆಗೋದು ಸುಳ್ಳು. ಅದ್ರ ದಿನಲ್ಲಿ ಬಿಡಿಸೋದು ಹೆಂಗೆ? ಕರ್ಚೀಫಲ್ಲಿ ನೋಡೋಣ ತಡಿ, ವಾಪಸ್ ಹಾಕ್ಬಿಟ್ಟು ಕರ್ಚೀಫಲ್ಲೂ ಟ್ರೈ ಮಾಡ್ಬಿಡ್ತೀನಿ. ಯಾಕೆ ಬೇಕು, ಮಾಡೋದೇ ಉಂಟಂತೆ. ಕರೆಕ್ಟಾಗಿ ಮಾಡಿಬಿಡ್ತೀನಿ. ಸೊ ಈ ಕರ್ಚೀಫ್ ತೊಗೊಂಡಿದ್ದೀನಿ. ನಿಮಗೆ ಗೊತ್ತು, ಇದು ನನ್ನ ಮಲ್ಟಿಪರ್ಪಸ್ ಕರ್ಚೀಫು. ಅದಕ್ಕೆ ಕಲರ್ ಬದಲಾಗ್ಬಿಟ್ಟಿದೆ. ಏನು ಟೆಕ್ಸ್ಚರ್! ಹಿರೇಬರ ಜೆಲ್ಲೆಲ್ಲ ಕಚ್ಕೊಂಡ್ಬಿಡ್ತಲ್ಲ ಇದಕ್ಕೆ. ಹೆಂಗೆ ಮಾಡ್ತಾರೆ ಬಿಸಿ ಇದೆ ಈ ಇನ್ಫ್ಲೂಯೆನ್ಸರ್ಸು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸ್ಕ್ವೀಸ್ ಮಾಡಿದ್ರೆ ಹೆಂಗೆ ಬಂತು? ಇದು ಆ್ಯಕ್ಚುಲಾಗಿ ಬರಬೇಕು. ಒಳ್ಳೆಯದೆ, ಸಾಕಾಗಿ ಬಂದಿದೆ ಇವಾಗ ಮಾತ್ರ. ನೋಡಿ ಏನು ಜೆಲ್ಲಿಯಾಗಿ ಬಂದಿದೆ, ಸಖತ್ತಾಗಿದೆ. ಇದೊಂಚೂರು ನಂಗೆ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ, ಇದ್ಕೊಳ್ಳಿ ಹಚ್ಚೋಣ. ಸೊ ಇದನ್ನೆಲ್ಲ ನೀವು ವಾಶ್ರೂಮಲ್ಲಿ ಹಚ್ಚೋದು ಬೆಸ್ಟು. ಮಿರರ್ ಮುಂದೆ ನೋಡಿಕೊಂಡು. ಎಲ್ಲಂದ್ರಲ್ಲಿ ಹಚ್ಚೋಕೆ ಹೋದರೆ ತುಂಬ ಮನೆಯೆಲ್ಲ ಗಲೀಜಾಗುತ್ತೆ, ಡಬ್ಬ ಥರ ಕಾಣುತ್ತೆ. ಸ್ಕ್ಯಾಲ್ಪ್ಗೆ ನಾನು ಹೇಗಿದ್ರು ನನ್ನ ಡಾಕ್ಟರ್ ಕೊಟ್ಟಿರೋ ಒಂದು ಸೀರಮ್ ಏನಿದೆ ಅದನ್ನು ಹಾಕಿದ್ದೀನಿ. ಸೊ ಅದೇ ಏನೇ ನೀವು ಹೋಮ್ ರೆಮಿಡಿ ಮಾಡಿದ್ರು ಒಂದು ಸ್ವಲ್ಪ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು. ತಲೆ ಬಾಚಿಸ್ದೇ ಇರೋ ಕೂದಲು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ನಾರ್ಮಲ್ ಜೆಲ್ ಥರನೇ ಅಪ್ಲೈ ಆಗ್ತೀನಿ. ಸೊ ನಾನು ಎಲ್ಲೆಲ್ಲ ನೋಡ್ತಾ ಇದ್ದೀನಿ ಅನ್ಕೋಬೇಡಿ, ಮಿರರ್ನ ನೋಡ್ತಾ ಇದ್ದೀನಿ. ಬೇಕಲ್ಲ ಅಪ್ಲೈ ಮಾಡೋಕ್ಕೆ ಮಿರರೆಲ್ಲ. ತುಂಬ ಕಷ್ಟ ಮಿರರ್ ನೋಡೋದ, ಕ್ಯಾಮ್ರಾ ನೋಡೋದ. ಚೆನ್ನಾಗಿದೆ ಜೆಲ್ಲು ನೋಡಿ. ತಲೆ ಬಚ್ಕೋಬೇಕಾದ್ರೆ ಈ ಥರ ಜೆಲ್ಲಿದ್ರೆ ಎಷ್ಟು ನೀಟಾಗಿ ಸ್ಟಿಫಾಗಿ ಕೂದಲು ಕುಡ್ಸ್ಕೊಬೋದು. ಸೊ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಯಾಕಂದರೆ ಮಾತಾಡೋಕ್ಕಾಗಲ್ಲ, ಕರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ನೋಡಿ ಹೆಂಗಿದೆ ಜೆಲ್ಲು. ಬೇಡ, ಕಷ್ಟಪಟ್ಟು ಮಾಡಿರೋದು ಬಿದ್ದೋದ್ರೂ ಕಷ್ಟ. ಇಷ್ಟ ಆಗೋದ ನನ್ನ ಪ್ರಕಾರ. ಅಷ್ಟು ಜೆಲ್ಲಿ ಪಿಚಿ ಅನ್ನತ್ತೆ. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ವುಡ್ ಲೈಕ್ ದಿಸ್. ನಿಜವಾಗ್ಲೂ ಅಯ್ಯೋ ನನ್ನ ಕೂದಲು ಚೆನ್ನಾಗಾಗಬೇಕಪ್ಪ ಅಂತ ಅಂದ್ಕೊಂಡ್ರೆ
ಅವ್ರಿಗೆ ಸರಿ ಇದು, ಬಟ್ ನಾಟ್ ಫಾರ್ ಎವ್ರಿಬಡಿ. ಸೊ ನೀಟಾಗಿ ಅಪ್ಲೈ ಮಾಡಿದೆ. ಇಲ್ಲಿ ನೋಡಿ ಇದೆಲ್ಲ ಅದೇನಿತ್ತು ಸೀಡ್ಸ್ ಅದನ್ನೆಲ್ಲ ಹಾಕ್ಬಿಟ್ಟೆ. ಇಲ್ಲೂ ಕೂದಲೆಲ್ಲ ಸ್ವಲ್ಪ ಚೆನ್ನಾಗಿ ಆಗಬೇಕಲ್ವ, ಸ್ಕ್ಯಾಲ್ಪ್ಗಲ್ಲ ಕೂದಲಿಗೆ ಹಾಕಿದ್ದೀನಿ. ಸೊ ಹಿಂಗೆ ನೀಟಾಗಿ ಎತ್ತು ಕಟ್ಬಿಟ್ಟಿದ್ದೀನಿ. ನೋಡಿರೆಲ್ಲ ಬಿದ್ದೋಯ್ತು, ಗಲೀಜಾಗ್ಬಿಟ್ಟು. ಬಟ್ ಏನು ಗಲೀಜಾಗಲ್ಲ ಬಿಡಿ, ವಾಶ್ ಮಾಡಿದ್ರೆ ಸರಿ ಹೋಗ್ಬಿಡ್ತೀನಿ, ಜಲ್ಲಿ ಏನ್ಯಾವು. ಸೊ ಈಗ ಹೋಗಿ ಫೇಸ್ ಕ್ಲೆನ್ಸ್ ಮಾಡಿ ಫೇಸ್ದು ಮಾಡಿಬಿಟ್ರೆ ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ. ಲೈಟ್ ಚೇಂಜ್ ಆಫ್ ಪ್ಲ್ಯಾನ್. ನಾನು ಯಾವುದೂ ಸ್ಕಿನ್ ಕೇರ್ ಮಾಡ್ತಾಯಿಲ್ಲ, ಸ್ವಲ್ಪ ರೆಸ್ಟ್ ಬೇಕಿದೆ. ಫೀಲಿಂಗ್ ಬಿಟ್ ಟಯರ್ಡ್, ತುಂಬ ಕೆಲ್ಸಗಳಿದೆ ಅಲ್ಲ. ಒಂದಷ್ಟು ಪಾರ್ಸಲ್ಗಳು ಬಂದಿದೆ, ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಅನ್ಬಾಕ್ಸ್ ಮಾಡಿರೋ ವಿಡಿಯೋ ನೋಡ್ಕೊಂಬನ್ನಿ. ನಮ್ಮ ಮನೆಗೆ ಒಂದು ಪಾರ್ಸಲ್ ಡಬ್ಬ ಬಂದಿದೆ, ಇದನ್ನು ನಾನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು, ನನ್ನ ಹಸ್ಬೆಂಡ್ ಆರ್ಡ್ರ್ ಮಾಡಿದ್ದಾರೆ. ಸೊ ಬಾಕ್ಸ್ ಒಳಗೆ ಬಾಕ್ಸ್ ಇದೆ. ಓಕೆ, ವಾಟರ್ ಬಾಟಲ್ಗಳು ಬಂದಿದೆ. ತುಂಬ ಬಾಟಲ್ಸ್ ಬಂದಿದೆ ಆ್ಯಕ್ಚುಲ್ ಆಗಿ. ಬ್ಲ್ಯಾಕ್ ಕಲರ್ ಅವ್ನ ಫೇವ್ರೆಟ್ ಕಲರೇ ಮಾಡ್ಕೊಂಡಿದ್ದಾರೆ. ಈ ದೊಡ್ಡ ಬಾಕ್ಸಲ್ಲಿ ಟೋಟಲ್ 12 ವಾಟರ್ ಬಾಟಲ್ಸ್ ಇದೆ. ನಾನು ಸದ್ಯಕ್ಕೆ ಎಷ್ಟು 4, 5, 6 ತೆಗೆದಿದ್ದೀನಿ. ಇನ್ನೂ 6ನ ಓಪನ್ ಮಾಡಬೇಕು. ಬಟ್ ಐ ಶೋ ಯು ಅನದರ್ ಪಾರ್ಸಲ್ ಐ ಹ್ಯಾವ್ ಆ್ಯಕ್ಚುಲಿ. ಸೊ ಇನ್ನೊಂದು ಬಂದು ಮಿಂತ್ರಾ ಪಾರ್ಸಲ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಮನೇಲೇ ಓಪನ್ ಮಾಡಿಬಿಟ್ಟೆ, ಇದು ಅಲ್ಲಿಗೆ ಬಂದಿದ್ದು. ಸೊ ಇಟ್ ಈಸ್ ಅಗೇನ್ ಅ ಸಲ್ವಾರ್ ಸೂಟ್. ಏನಿದು ಸಲ್ವಾರ್ ತೊಗೊಂಡಿದ್ದೀನಿ ಅಂತ ಕೇಳಬೇಡಿ, ಬಟ್ ಸಲ್ವಾರ್ ಸೂಟ್. ದಿಸ್ ಈಸ್ ದ ದುಪಟ, ಚಿನಿ ಮಿನಿ ದುಪಟ ಅಗೇನ್. ಬಟ್ ಇದು ಪೆನ್ಸಿಲ್ ಫಿಟ್ ಪ್ಯಾಂಟ್ ಅನಿಸುತ್ತೆ, ಸಿಗಾರ್ ಪ್ಯಾಂಟ್ ಇರಬೇಕಿದು. ಇದು ಟಾಪ್. ಇಟ್ ಈಸ್ ಬೇಸಿಕಲಿ ಅ ಲೈಲ್ಯಾಕ್ ಕಲರ್, ಬಟ್ ಒಂಥರ ಸಿಲ್ಕ್ ಮಟೀರಿಯಲ್ ಅಷ್ಟೇ. ಸೊ ದಿಸ್ ಇಸ್ ದಿ ಟಾಪ್. ಇದು ನೋಡಿ ಎಂಬ್ರಾಯ್ಡ್ರಿ ಇದೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ಇದೆ. ಆಮೇಲೆ ಸ್ಲೀವ್ಸ್ ಹತ್ರನೂ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ. ನಾನು ಅದೇ ಹೇಳೋದಲ್ಲ, ಈ ಥರ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಅಂತ. ಸೊ ದಿಸ್ ಇಸ್ ಅಗೇನ್ ಲಾಂಗ್ ಪ್ಲೇನ್ ಟಾಪ್, ಜಸ್ಟ್ ನೆಕ್ ಹತ್ರ ಡಿಸೈನ್ ಇದೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಅಣ್ಣ ಏನು ಕೊಡಲ್ಲ ಅಂತೀನಲ್ಲ, ಅವನು ಕೊಟ್ಟಿದ್ದಾನೆ. 1 ನಿಮಿಷ. ಸೊ ಈಗ ನಾನು ಹಾಕ್ಕೊಂಡಿರೋ ಟೀ ಶರ್ಟ್ ಕೂಡ ನಮ್ಮ ಅಣ್ಣನ ಟೀ ಶರ್ಟೇ. ಸ್ವಲ್ಪ ಈ ಥರ ಓವರ್ ಸೈಜ್ ಇಷ್ಟಪಡ್ತೀನಿ, ಮನೇಲಿ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ಹಿ ಹಸ್ ಗಿವನ್ ಮೀ ಅನದರ್ ಟೀ ಶರ್ಟ್, ಬ್ಲ್ಯಾಕ್ ಕಲರ್. ಇದು ಓವರ್ ಸೈಜ್ಡೆ, ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಬ್ಲ್ಯಾಕ್ ಆ್ಯಂಡ್ ಒಂದೇನೋ ಬೆಟ್ಟ ಥರ ಡಿಸೈನ್ ಇದೆ. ಆ್ಯಂಡ್ ಹಿಂದೆಗಡೆ ಯೂಶಲಿ ಹುಡುಗಿರು ಟ್ಯಾಟೋ ಹಾಕ್ಸ್ಕೊತಾರೆ ಗೊತ್ತಾ, ಅದು ಆ ಡಿಸೈನ್ ನೋಡಿ. ಇಟ್ ಈಸ್ ಆಲ್ ಪ್ಲೇನ್. ಅವನೋಗಿ ತೊಗೋಬೇಕಾದ್ರೆ ಇದೊಂದು ನನಗೆ ಅಂತ. ಸೊ ಇಷ್ಟು ಇವತ್ತಿನ ಪಾರ್ಸಲ್. ಸೊ ಫ್ರೆಶ್ ಅಪ್ ಆದೆ. ಆ್ಯಂಡ್ ಏನು ಗೊತ್ತಾ, ಇದು ಅಷ್ಟೇ ನಮ್ಮ ಅಣ್ಣ ಕೊಟ್ಟಿರೋ ಟೀ ಶರ್ಟ್, ಅದಕ್ಕೇ ಮೈಕ್ ಹಾಕ್ಕೊಂಡಿದ್ದೀನಿ. ಅವೆಲ್ಲ ಬೇಜಾರು ಮಾಡ್ಕೋಬೇಕಿತ್ತು, ಯೂಸ್ ಮಾಡ್ಕೊಂಬಿಟ್ಟೆ ಅಂತ. ಈಗ ಅವನು ಖುಷಿ ಪಡಬೇಕು ಯೂಟಿಲೈಸ್ ಮಾಡ್ತಿದ್ದೀನಿ ಅಂತ. ಸೊ ಆ್ಯಕ್ಚುಲಿ ಕೂಲು ವಾಶ್ ಮಾಡ್ಬೇಕಾದ್ರೆ ತುಂಬ ಸಾಫ್ಟ್ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಯಾವುದೇ ಥರ ಕಂಡೀಷ್ನರ್ ಬಳಸಲಿಲ್ಲ. ಏನು ಹಿಂಗೆ ಅಪ್ಲೈ ಮಾಡ್ಕೊತಿದ್ದಾನೆ ಅನ್ಕೋಬೇಡಿ, ನನ್ನ ಸ್ಕಿನ್ ಅದಕ್ಕೆ ಅಭ್ಯಾಸ ಆಗಿದೆ. ನಾವೆಲ್ಲರೂ ಥರ ಅಂತೆಲ್ಲ ಡೌನ್ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಯೂಸ್ ಟು ದಿಸ್. ಆ್ಯಂಡ್ ಸನ್ಸ್ಕ್ರೀನ್ ಹಾಕೊಂಬಿಡ್ತೀನಿ. ಮನೇಲಿರಲಿ, ಆಚೆ ಹೋಗಲಿ, ವಾಟ್ ಎವರ್ ಯು ಡೂ, ಡೋಂಟ್ ಫರ್ಗೆಟ್ ಟು ವೇರ್ ಯುವರ್ ಸನ್ಸ್ಕ್ರೀನ್. ಲಿಪ್ಸ್ಟಿಕ್ ಹಚ್ತೀನಿ ಅಂದರೆ ರೇಂಜಲ್ಲಿ ಹಚ್ತೀನಿ ಅಂತಲ್ಲ, ಜಸ್ಟ್ ಡ್ಯಾಬ್ ಮಾಡ್ಕೊತೀನಿ. ಯಾಕಂದರೆ ಫೇಸ್ ತುಂಬ ಡಲ್ ಕಾಣುತ್ತೆ. ಆ್ಯಂಡ್ ಕೂದಲು ನಿಜ ಸಖತ್ ಫ್ರೆಶ್ ಫೀಲ್ ಆಗುತ್ತೆ. ಆಮೇಲೆ ಏನೋ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಿದೆ ಅದು ಯೂಸ್ ಮಾಡ್ತಾ. ಅಂದರೆ ಕೆಟ್ಟ ಸ್ಮೆಲ್ ಅಲ್ಲ, ಒಳ್ಳೆ ಸ್ಮೆಲ್ಲೇ, ಗಮ್ ಅಂತಿದೆ. ನಾನು ಹೇರ್ ವಾಶ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪೆಡಿಗ್ರಿ ವಾಸನೆ ಬಂತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆ್ಯಂಡ್ ಈಗ ನೋಡಿ, ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಅಡ್ವೈಸ್ ಏನು ಗೊತ್ತಾ, ಹೇರ್ ಕಲರ್ ಯಾವುದೇ ಕಾರಣಕ್ಕೂ ಮಾಡಿಸ್ಬಿಡಿ. ನಾನು ಹೇರ್ ಕಲರ್ ಮಾಡಿಸಿದಾಗ ಅವನೇನಂದ, ಹೇರ್ ಕಲರ್ 1 year ಇರಬೇಕು ಅಂದರೆ ನಾವು ಹೇಳೋ ಶ್ಯಾಂಪು ಮತ್ತು ಕಂಡೀಷ್ನರ್ನೇ ಅಪ್ಲೈ ಮಾಡಬೇಕು ಅಂತ ಅಂದ. ಅಪ್ಲೈ ಮಾಡಲಿಲ್ಲ ಅಂದರೆ ಏನು ಅಂದಿತ್ತು, ಅಯ್ಯೋ 3 ತಿಂಗಳಿಗೆ ಕಲರ್ ಹೋಗ್ಬಿಡುತ್ತೆ ಅಂತ ಅಂದ. ನಾನು ಅಯ್ಯೋ ಇನ್ನೇನು ಅವೆಲ್ಲ ಅಪ್ಲೈ ಮಾಡೋದು, ನಾನು ಇಲ್ಲ ಆಗಲ್ಲ ಬೇಡ ಬಿಡಿ ಅಂದ್ಬಿಟ್ಟು ಸುಮ್ಮನೆ. ಯಾಕಂದ್ರೆ ನಂಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದೇ ಇತ್ತು. ನಾನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದೇ ಬಳಸ್ತಾ ಇದ್ದೀನಿ, ನಂದೇ ಬಳಸ್ತಿದ್ದೀನಿ. 1 ವರ್ಷದ ಮೇಲೆ 6 ತಿಂಗಳಾಯಿತು, ಇನ್ನೂ ಕಲರ್ ಹೋಗಿಲ್ಲ ಗೊತ್ತಾ.
ಡೋಂಟ್ ಕಲರ್ ಯೋರ್ ಹೇರ್. ಯಾ ಬೇಡ, ಏನೋ ಬಿಳಿ ಕೂದಲು ಬಂದು ಏಜ್ ಆಗ್ತಿದೆ ಅಂದಾಗ ಮಾಡ್ಸೋಣ. ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಥಿಕ್ನೆಸ್ನೇ ಯೂಟಿಲೈಸ್ ಮಾಡಿ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಕೂದಲು ನ್ಯಾಚುರಲ್ ಬ್ಲ್ಯಾಕ್ ಇದ್ರೇ. ಸೊ ಇಷ್ಟೇ ಆ್ಯಕ್ಚುಲ್ ನಾನು ಟ್ರೈ ಮಾಡಿದೆ. ಸ್ವಲ್ಪ ಸ್ಕೂಲಿಗೆ ಸಾಫ್ಟ್ ಫೀಲ್ ಆಗ್ತಿದೆ, ಸೊ ಸೀರಮ್ ಕೂಡ ಹಾಕಲ್ಲ, ಹಾಗೆ ಬಿಡ್ತೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಐ ರೆಕಮೆಂಡ್. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.